ಒಟ್ಟಾರೆ ಏನು ಒಂದು ND ಮೈತ್ರಿ ಆಗಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಹಳ ಒಗ್ಗಟ್ಟಿನಿಂದ ನಾವು ಚುನಾವಣೆಯನ್ನು ಮಾಡಿ ಬಹಳ ಯಶಸ್ವಿಯಾಗಿ ಇವತ್ತು NDA ಅಭ್ಯರ್ಥಿಗಳು ಗೆದ್ದಿರುವಂಥದ್ದು. ಇದೇ ದಾರಿಯಲ್ಲಿ ನಾವು ಒಗ್ಗಟ್ಟಲ್ಲಿ ನಡಿಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ವರಿಷ್ಠರುಗಳೆಲ್ಲರ ಜೊತೆಯಲ್ಲಿ ಮಾತಾಡಿ, ವಿಶೇಷವಾಗಿ JDS ಪಕ್ಷದ ಅಧ್ಯಕ್ಷರಾಗಿರೋ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರ ಜೊತೆಯಲ್ಲೂ ಮಾತುಕತೆಯನ್ನು ಮಾಡಿ, ನಮ್ಮ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಬಸವರಾಜ ಬೊಮ್ಮಾಯಿ ಅವರು, B. ಸೋಮಣ್ಣನವರು, ಕೇಂದ್ರ ಸಚಿವರು, ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್, CT ರವಿ ಅವರು, ಈ ರೀತಿ ಬೆಲ್ಲದವರು ಎಲ್ಲರೂ ಇದ್ದು ಮಾತುಕತೆಯನ್ನು ಮಾಡಿ ಒಗ್ಗಟ್ಟಲ್ಲಿ ಹೋಗಬೇಕು. ಹಾಗಾಗಿ ನಾವು ಮುಕ್ತವಾಗಿ ತಯಾರಿದ್ದೀವಿ, ನಾವೆಲ್ಲ ಒಂದಾಗಿರಬೇಕು ಅಂತ ಭಾಳ ಸ್ಪಷ್ಟವಾಗಿ ನಿರ್ಣಯವನ್ನು ಮಾಡಿದ್ದೀವಿ. ಹಾಗಾಗಿ ಏನೇ ಯಾರನ್ನು ಅಭ್ಯರ್ಥಿಗೆ ಕಣಕ್ಕಿಳಿಸ್ಬೇಕು ಅನ್ನೋಂಥದ್ದನ್ನ ಒಟ್ಟಾರೆ ಮಾತಾಡಿ ನಿಶ್ಚಯ ಮಾಡಿ ಮಾಡೋಣ ಅಂತ ಈಗ ಒಪ್ಪಂದಕ್ಕೆ ಬಂದಿದ್ದೀವಿ. ಅದನ್ನು ಬರುವಂಥ ದಿನದಲ್ಲಿ ಅದನ್ನು ತಿಳಿಸುವಂಥದ್ದು ಆಗುತ್ತೆ. ಒಟ್ಟು ಒಗ್ಗಟ್ಟಿರಬೇಕು. ನಾವು NDA ಕಾಂಗ್ರೆಸ್ನ ಮಣಿಸಬೇಕು, NDA ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದೇ ಭಾಳ ಸ್ಪಷ್ಟ. ಸರ್ಕಾರ ಯಾವಾಗಲೂ ತಾರತಮ್ಯ, ಪ್ರತಿಭಟನೆ ಮಾಡೋದ್ರಲ್ಲೂ ಅಧಿಕಾರ ದುರ್ಬಳಕೆ. ಇವತ್ತು ಆಡಳಿತದಲ್ಲಿ ಜನ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಆಡಳಿತ ಮಾಡಲಿಕ್ಕೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಯಾರೇ ಪ್ರಯತ್ನ ಮಾಡಿದ್ರು ಕೇಸ್ಗಳ ಮೇಲೆ ಕೇಸು. ಇವತ್ತು ರಾಜ್ಭವನ್ ಚಲೋ ಒಂದು ಅಧಿಕಾರದಲ್ಲಿರುವಂಥ ಈ ಸರ್ಕಾರ ಭ್ರಷ್ಟಾಚಾರ ಮಾಡಿರುವಂಥ ಅವ್ರ ನಾಯಕರುಗಳ ಮೇಲೆ ಯಾವುದೇ ಒಂದು ರಾಜಕೀಯ ಪಕ್ಷಗಳಿದ್ದರೆ ಭ್ರಷ್ಟಾಚಾರ ತಡೆಗಟ್ಟಿ ಜನಪರವಾಗಿ ಕಾರ್ಯವನ್ನು ಮಾಡಬೇಕಾಗತ್ತೆ. ಇದ್ಯಾವುದು ಅರ್ಥ ಮಾಡ್ಕೊಳ್ಳದೆ ಅವರ ಭ್ರಷ್ಟ ನಾಯಕರ ರಕ್ಷಣೆಗೆ ಬರ್ತಿರುವಂಥ ಈ ಕಾಂಗ್ರೆಸ್ ಪಕ್ಷ ಏನು ನೈತಿಕತೆ ಇದೆ? ಇವ್ರ ವರಿಷ್ಠರಿಗೂ ನೈತಿಕತೆ, ನಾಯಕರಿಗೂ ನೈತಿಕತೆ ಇಲ್ಲ, ಇಲ್ಲಿ ಕಾರ್ಯಕರ್ತರಿಗೂ ಇಲ್ಲ. ಈ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಚಲೋ ಬಿಟ್ಟು ಭ್ರಷ್ಟಾಚಾರವನ್ನು ಮಾಡಿರುವಂಥ ಇವ್ರ ನಾಯಕರುಗಳು ಮೊದಲು ರಾಜೀನಾಮೆನ ಕೊಡಲಿ. ಇವ್ರದ್ದೇನು ಮನೆ ಖಾಸಗಿ ಆಸ್ತಿ ಇಲ್ಲ. ಇವರು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿರೋದು ಭಾಳ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ಹಾಗಾಗಿ ರಾಜೀನಾಮೆನ ಕೊಡಿ, ಇವರು ಗೌರವ ಹೆಚ್ಚಿಸ್ಕೊಳ್ಳಿ, ಆತ್ಮಸಾಕ್ಷಿ ಇಟ್ಕೊಳ್ಳಿ. ಇವು ಜನರು ವಕ್ತಾರರಾಗಿರಬೇಕು, ಜನಪರವಾಗಿರಬೇಕು, ಜನ ವಿರೋಧಿಗಳಾಗಬಾರ್ದು. ಇವೆಲ್ಲವನ್ನು ಬಿಟ್ಟು ಇವತ್ತೆಲ್ಲ ರಾಜ್ಯಪಾಲರು ಚಲೋ ಬಾಂಗ್ಲಾದೇಶದ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ ಮೇಲೆ ಇನ್ನೂ ಕೇಸ್ ದಾಖಲೆ ಮಾಡದೆ ಬಂಧಿಸದೆ ವೀಕ್ಷಕರಾಗಿ ಕೂತಿರುವಂಥ ಗೃಹ ಇಲಾಖೆ ಆಗಲಿ ಈ ಸರ್ಕಾರ ಇದರಷ್ಟು ಬಿಟ್ಟರು.